ತುಮಕೂರಿನಲ್ಲಿ ಇಂದು ನಡೆಯಲಿರುವ ಸಿಎಂ ಕಾರ್ಯಕ್ರಮ ವಿವಾದದ ಸ್ವರೂಪವನ್ನು ಈಗಾಗಲೇ ಪಡೆದುಕೊಂಡಿದೆ. ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯುವ ಸವಲತ್ತು ವಿತರಣೆ ಮತ್ತು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮಗಳ ವಿವಾದದ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಜನರನ್ನ ಕರ್ಕೊಂಡು ಬರೋದಕ್ಕೆ ಗ್ರಾಮ ಪಂಚಾಯಿತಿಗಳ ಅನುದಾನ ಬಳಸಿಕೊಳ್ಳೋದಕ್ಕೆ ಸರ್ಕಾರದಿಂದಲೇ ಸುತ್ತೋಲೆನ ಹೊರಡಿಸಲಾಗಿದೆ ಅಂತ ಬಿಜೆಪಿ ಖಂಡಿಸಿದೆ. ಬಿಜೆಪಿ ಜೆಡಿಎಸ್ ಶಾಸಕರ ಕ್ಷೇತ್ರದ ಅನುದಾನಕ್ಕೆ ಬಿಡುಗಡೆ ಮಾಡದ ಸಿಎಂ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡೋದಕ್ಕೆ ಮೈತ್ರಿ ಪಕ್ಷ ನಿರ್ಧರಿಸಿದೆ. ಸವಲತ್ತು ವಿತರಣೆ ಮತ್ತು ಕಾಮಗಾರಿಗಳ ಶಂಕುಸ್ಥಾಪನೆಗೆ ಜನರನ್ನ ಕರ್ಕೊಂಡು ಬರೋದಕ್ಕೆ ಬಸ್ಗಳ ವ್ಯವಸ್ಥೆಗೆ ಗ್ರಾಮ ಪಂಚಾಯಿತಿಗಳ ಅನುದಾನ ಉಪಯೋಗಿಸಿಕೊಳ್ಳುವುದನ್ನು ಜಿಲ್ಲೆಯ ಮೈತ್ರಿ ನಾಯಕರು ವಿರೋಧಿಸಿದ್ದಾರೆ. ಮೋಡಾ ಹಗರಣದ ಆರೋಪ ಹೊತ್ತ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಮಾಡ್ತಾ ಇರುವ ಕಾಂಗ್ರೆಸ್ ಸಮಾವೇಶ ಇದು ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ವಿರೋಧಿಸಿದ್ದಾರೆ. ಜೊತೆಗೆ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ನಗರದ ಎಲ್ಲೆಡೆ ಕಾಂಗ್ರೆಸ್ ಬಾವುಟವನ್ನು ಹಾಕಿರೋದನ್ನ ಕೂಡ ಬಿಜೆಪಿ ಖಂಡಿಸಿದೆ. ಅಲ್ಲೇ ದುಡ್ಡಿಲ್ಲ, ಇವ್ರು ಹೇಳಿರೋದು ಅಲ್ಲಿ ಅವ್ರ ಸ್ವಂತ ಫಂಡಲ್ಲಿ ಅಂದರೆ ಏನು ತೆರಿಗೆ ಕಟ್ತಾರಲ್ಲ ಪಂಚಾಯತಿಲಿ ಅದರಲ್ಲಿ ಮಾಡ್ಕೊಂಬನ್ನಿ ಅಂತ ಹೇಳಿ ಅವರು ಆದೇಶ ಮಾಡಿದ್ದಾರೆ. ಈಗ ಅವರು ಗ್ರಾಮದಲ್ಲಿ ಊರುಗಳಲ್ಲಿ ಜನ ತೆರಿಗೆ ಕಟ್ಟೋದೇನಕ್ಕೆ, ಲೈಟ್ ಹಾಕಲಿ ಚರಂಡಿ ಮಾಡಲಿ ಅಂತ ಕಟ್ಟೋದು. ಇವರು ಜನ ಕರ್ಕೊಂಡು ಹೋಗಿ ಬಸ್ಸಿಗಲ್ಲ, ಇವರು ಬಸ್ಸಿನ ಹಣವನ್ನು ಅದರಲ್ಲೇ ಹಾಕ್ಕೊಂಡು ಹಣ ಮಾಡ್ಕೊಂಬನ್ನಿ ಅಂತೇಳಿ ಆದೇಶ ಮಾಡಿದ್ದಾರೆ.